ಸುಕುಮಾರಿ ಹೃದಯ ನಗತ ಚೋರಿ ಸುಕುಮಾರಿ ಸುಕುಮಾರಿ ಹೃದಯ ನಗತ ಚೋರಿ ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ ಚೋರಿ ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ ಬೇಡಿದೆ ಎದೆಯಾಳದಲ್ಲಿ ನಿನದೆ ಹಾಡಿದೆ ಬಿಸುಮಾತು ಶುರುವಾದು ಈ ನಮ್ಮ ಕಣ್ಣಂಚಲಿ ಮನಸ್ಸನ್ನು ಮಗುವಾದು ಈ ನಮ್ಮ ಪ್ರೀತಿಯಲ್ಲಿ ಬರೆವಾಸಿ ಬಂತು ಶಾಯರಿ ಚೋರಿ ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ ಮಳೆ ಹಾಗೆ ನೀನು ಬಂದರೆ ನಗುವಾಗ ಕೆನ್ನೆ ಕೆಂಪು ತಾವರೆ ಎದೆಯಲ್ಲೂ ಎದೆಯಲ್ಲೂ ಎಲ್ಲೆಲ್ಲೂ ನೀನೆ ಕಣೆ ನನಗೆಲ್ಲೂ ಇದೆಲ್ಲ ನೀನೆ ಕೊನೆ ಕನಸಲ್ಲ ನೀನೆ ಸುಂದರಿ ಸುಕುಮಾರಿ ಹೃದಯ ನಗತ ಚೋರಿ ಸುಕುಮಾರಿ ಸುಕುಮಾರಿ ಖುಷಿಯಾದ ನನ್ನ ಸೇರಿ ಲಾಲ ಶೀಲಾ ಶೀಲಾ ಯಾಕೆ ಕನಸಿನ ಲೋಕದಲ್ಲಿ ಇದ್ದಂತೆ ಕಾಣಿಸ್ತಿದೆಯಲ್ಲ ನನ್ನ ರಾಣಿ? ಇದೇನು ಸ್ವಾಮಿ, ಯಾವಾಗ ಬಂದ್ರಿ ನೀವು? ಅಲ್ರಿ, ಕಾಲುವೆದಡೆ ನೀರು ಬಂದಿದೆ, ಹೊಲಕ್ಕೆ ಆಸೆ ಬರ್ದೆ ಅಂತ ಹೇಳಿ ಹೋಗಿದ್ರಲ್ಲ. ಶೀಲಾ, ರೈತನ ಬಾಳು ಕಣ್ಣೀರಿನ ಗೋಳು. ರೈತನಿಗೆ ನಿದ್ದೆ ಎಂದರೆ ಬಹುದೂರ. ಕಿನಾಯಲು ನೀರು ಇದ್ದಾಗ ಬೋರು ಸುರು ಮಾರಿಕೊಂಡು ಬೆಳಿಗ್ಗೆ ನೀರು ಹಾಯಿಸಬೇಕಾದರೆ ಕರೆಂಟಿನ ಕಾಟ. ಅಂದ ಮೇಲೆ ರೈತ ಉದ್ಧಾರ ಆಗುವುದು ಕನಸಿನ ಮಾತು ಕಣೆ, ಕನಸಿನ ಮಾತು. ಸ್ವಾಮಿ, ರೈತರ ಮಕ್ಕಳಿಗೆ ಸರಿಯಾಗಿ ಕಿನಾಲ್ ನೀರು ಹಾಗೂ ಕರೆಂಟ್ ಕೊಡುವುದು ನಮ್ಮಿಂದ ಹೋಟ್ ಪಡೆದುಕೊಂಡು ಹೋಗಿರ್ತಾರಲ್ಲ ಆ ರಾಜಕಾರಣಿಗಳು, ಅವ್ರಿಗೆ ಸ್ವಲ್ಪ ತಿಳಿಯೋದಿಲ್ವಾ? ರಾಜಕಾರಣಿಗಳೆಂದರೆ 7 ಹೆಡೆಯ ಸರ್ಪ ಬಿದ್ದರೆ ಓಟು ಪಡೆದುಕೊಳ್ಳುವಾಗ ರೈತರನ್ನು ತಮ್ಮ ಭುಜದ ಮೇಲೆ ಹೊತ್ತುಕೊಂಡು ತಿರುಗುತ್ತಾರೆ. ರೈತನಿಗೆ ಪ್ರಜೆ ಜನತೆಗೆ ಇಲ್ಲ ಸಲ್ಲದ ಭರವಸೆಗಳು. ಮಹಾಪುರವನ್ನೇ ಅವರ ಕಿವಿಯಲ್ಲಿ ತುಂಬಿ ಓಟು ಪಡೆದುಕೊಂಡು
ಭಾರಿ ಅಂತರದಿಂದ ಹಾರಿಸಿ ಬಂದು ರೈತನ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡಿ ಮಂತ್ರಿಯಾದ ಮೇಲೆ ರೈತನನ್ನು ಬೆರೆತು ತಮ್ಮ ಸ್ವಾರ್ಥದ ಒಡಲನ್ನು ತುಂಬಿಕೊಳ್ಳುವ ರಾಜಕಾರಣಿಗಳು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟಿನವರೆಗೂ ರಾಜಕಾರಣಿಗಳು ತುಂಬಿಕೊಂಡಿರುವಾಗ ಇನ್ನ ರೈತನ ಕಷ್ಟ ನಷ್ಟಗಳ ವಿಚಾರ ಮಾಡುವ ಮಾತು ಎಲ್ಲಿಂದ ಬಂತು ಶೀಲ? ಸ್ವಾಮಿ, ಸ್ವಾರ್ಥದ ರಾಜಕಾರಣಿಗಳಿಗೆ ಆ ದೇವರು ಇಂದಿನ ನಾಳೆ ಶಿಕ್ಷೆ ಕೊಟ್ಟೇ ಕೊಡುತ್ತಾನೆಂಬ ನಂಬಿಕೆ ನನಗಿದೆ. ಶೀಲ, ಆ ರಾಜಕಾರಣಿಗಳಿಗೆ ದೇವರ ಭಯ ಎಂದೂ ಇರುವುದಿಲ್ಲ. ನಡಿ, ಹೊಟ್ಟಿ ತುಂಬಾ ಹಸ್ತಾ ಇದೆ. ಸ್ವಾಮಿ, ಬನ್ನಿ ಹಾಗಾದ್ರೆ. ನಡಿ ಮಾರಾಯಿತಿ. ಹಲೋ, ಧರ್ಮಾಪುರದ ರಾಮವಿನ ಮನೆ ಅಂದ್ರೆ ಇದೇನಾ? ಹೌದು ಸರ್, ನಾನು ರಾಮಯ್ಯನ ತಮ್ಮ ಮೈಲಾರಿ ಅಂತ. ಓ, ನನ್ನ ಹತ್ತಿರ ಏನಾದರೂ ಕೆಲಸವಿದೆಯಾ ಸರ್? ಅಲ್ಲ, ನಾವು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ನಿಂದ ಬಂದಿರತಕ್ಕಂಥ ಮ್ಯಾನೇಜರ್ ಅವರು. ಹಿಂದೆ ನಿಮ್ಮ ಅಣ್ಣ ನಮ್ಮ ಬ್ಯಾಂಕಿನಲ್ಲಿ ಹೊಲಕ್ಕೆ ಪಂಪ್ಸೆಟ್ ಹಾಕಲಿಕ್ಕೆ 5 ಲಕ್ಷ ರೂಪಾಯಿ ಸಾಲವನ್ನು ಮಾಡಿದ್ದು, ಅದನ್ನು ತುಂಬಿಲ್ಲ. ಅದು ಕಟ್ಟು ಬಾಕಿ ಆಗಿದ್ದಕ್ಕಾಗಿ ನೀವು ಆ ಸಾಲವನ್ನು ತುಂಬದೆ ಹೋದರೆ ನಿಮ್ಮ ಈ ಹೊಲ ಮನೆ ಆಸ್ತಿ ಎಲ್ಲವನ್ನು ಹರಾಜು ಮಾಡಬೇಕಾಗುತ್ತದೆ. ಯಾವ ರಾಮೋಯಿನ ಬಗ್ಗೆ ಹೇಳ್ತಾ ಇದ್ದೀರಿ ಸರ್? ಯಾವ ರಾಮೋಯಿನ ಬಗ್ಗೆ ಹೇಳ್ತಾ ಇದ್ದೀರಿ? ನನ್ನ ಅಣ್ಣ ಇಷ್ಟೊಂದು ಸಾಲವನ್ನು ಯಾವ ಬ್ಯಾಂಕಿನಲ್ಲಿ ಮಾಡಿಲ್ಲ ಸರ್, ಮಾಡಿಲ್ಲ. ಇದರಲ್ಲಿ ಏನೋ ಮೋಸ ನಡೆದಿದೆ ಸರ್, ಮೋಸ ನಡೆದಿದೆ. ನೋಡು ಮೈಲಾರಿ, ಬಡವರಿಗೆ ನಿಮ್ಮಂತಹ ರೈತರಿಗೆ ವಂಚನೆಗೆಯುವ ವ್ಯಕ್ತಿ ನಾನಲ್ಲ. ನೋಡು, ಈ ಕಾಗದದಲ್ಲಿ ನಿಮ್ಮಣ್ಣ ಸ್ವತಃ ಅವನೇ ಸಹಿ ಮಾಡಿಕೊಟ್ಟಿದ್ದಾನೆ. ನೋಡು. ಸದ್ಗುರು ಉತ್ತಮಲ್ಲೇಶ್ವರನೇ, ರೈತನ ಬಾಳಿನಲ್ಲಿ ಎಂತ ಮೋಸದ ಬಿರುಗಾಳಿ ಎಬ್ಬಿಸಿದಿದ್ದ, ಎಂತ ಮುರುಪು ಬಿರುಗಾಳಿ ಎಬ್ಬಿಸಿದಿ. ನೀವು ಯಾರದ ಮಾತು ನಂಬಿ ನನ್ನ ಅಣ್ಣನ ಹೆಸರಿನಲ್ಲಿ ಡೂಪ್ಲಿಕೇಟ್ ಸಹಿ ಮಾಡಿಸಿಕೊಂಡು ನೀವೇ ಊಹಿಸಿ ನೋಡಿ ಸರ್, ನೀವೇ ನೋಡಿ. ನೋಡು ಮೈಲಾರಿ, ಯಾರದ್ಯಾರ್ದೋ ಮಾತನ್ನ ಕಟ್ಟಿಕೊಂಡು ನಾನು ನಿಮ್ಮಂತಹ ರೈತರಿಗೆ ಮೋಸ ಮಾಡುವ ವ್ಯಕ್ತಿ ನಾನಲ್ಲ. ನಿಮ್ಮಂತಹ ರೈತರಿಗೆ ಮೋಸವನ್ನ ಮಾಡಿ ನಾನು ಯಾವ ನರಕಕ್ಕೆ ಹೋಗಲಿ ಮೈಲಾರಿ, ನಾನು ಯಾವ ನರಕಕ್ಕೆ ಹೋಗಲಿ? ಅಪರೂಪಕ್ಕೆ ಈ ಬಡ ರೈತನ ಮನೆಗೆ ನಿಮ್ಮ ಆಗಮನ? ಬರಲೇಬೇಕಾಗಿದೆ ರಾಮು. ಹಿಂದೆ ನೀನು ನಿನ್ನ ಗೆಳೆಯ ಸೇರಿಕೊಂಡು ನಮ್ಮ ಬ್ಯಾಂಕಿನಲ್ಲಿ ಮಾಡಿರುವ ಸಾಲವನ್ನು ತುಂಬಿಲ್ಲ. ಆದ ಕಾರಣ ನಿಮ್ಮ ಮನೆಗೆ ಬರಬೇಕಾಯಿತು. ಹೌದು ಹೌದು, ನಾನು ನನ್ನ ಗೆಳೆಯ ಮಾಡಿದ್ದು ನಿಜ. ಆದರೆ ನನ್ನ ಗೆಳೆಯ ಬಂದು ನಿಮಗೆ ಬ್ಯಾಂಕಿನಲ್ಲಿ ಸಾಲ ತುಂಬಲಿಲ್ಲ ಸರ್. ನಿನ್ನ ಗೆಳೆಯ ಸಾಲವನ್ನು ತುಂಬಿದ್ದರೆ ನಿನ್ನ ಮನೆಗೆ ನಾನು ಬರುವ ಅವಶ್ಯಕತೆ ಏನಿತ್ತು ರಾಮು? ನೋಡು, ಇನ್ನು ಒಂದೇ ವಾರದಲ್ಲಿ ನೀನು ಈ ಸಾಲವನ್ನು ಕಟ್ಟದಿದ್ದರೆ ನಿನ್ನ ಈ ಆಸ್ತಿ, ಮನೆ, ಮಠ ಮತ್ತು ನಿನ್ನ ಅಣ್ಣ ತಮ್ಮಂದಿರೆಲ್ಲರನ್ನೂ ಹರಾಜು ಮಾಡಬೇಕಾಗುತ್ತದೆ. ಮೈಲಾರಿ, ಏನೋ ಮೈಲಾರಿ ಇದು? ಈ ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಬರೀ ಮೋಸ, ವಂಚನೆ, ಸುಳ್ಳುತನ ತುಂಬಿದೆಯಲ್ಲೋ ಮೈಲಾರಿ. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಬೆಲೆನೇ ಇಲ್ಲನೋ ಮೈಲಾರಿ. ನನ್ನ ಪ್ರಾಣದ ಗೆಳೆಯ ನೌಕರಿ ಸಿಗುತ್ತಿದೆ ಎಂದು ನನ್ನ ಹೊಲದ ಮೇಲೆ ಬ್ಯಾಂಕಿನಲ್ಲಿ ಸಾಲ ತೆಗೆಸಿಕೊಟ್ಟೆ. ಆದರೆ ಅವನು ಎಂತ ಮೋಸ ಮಾಡಿಬಿಟ್ಟ ಮೈಲಾರಿ, ಎಂತ ಮೋಸ ಮಾಡಿಬಿಟ್ಟ. ಏ ಹುತ್ತ ಮಲ್ಲೇಶ್ವರ, ಯಾವ ತಪ್ಪಿಗಾಗಿ ಈ ಶಿಕ್ಷೆ? ಯಾವ ತಪ್ಪಿಗಾಗಿ ಈ ಶಿಕ್ಷೆ? ಇದು ದೇವರ ಕೊಟ್ಟ ಶಿಕ್ಷೆ ಅಲ್ಲ, ಕೊಟ್ಟ ಶಿಕ್ಷೆ ಅಲ್ಲ. ಪ್ರಜೆ ಜನತೆಗೆ ಮೋಸ ಮಾಡುವ ರಾಜಕಾರಣಿಗಳೇ ಇರಲಿ, ಸರ್ಕಾರಾಧಿಕಾರಿಗಳೇ ಇರಲಿ, ನಂಬಿಸಿ ಕುದಿಗೆ ಕೊಯ್ಯುವ ಗೆಳೆಯರೇ ಇರಲಿ, ಅಂತ ತಾಯಿ ಗಂಡ ಸೂಳೆ ಮಕ್ಕಳನ್ನು ಒಂದು ಬುದ್ಧಿ ಗಳಿಸಬೇಕಾದರೆ ಕೆಚ್ಚನೆಯ ವೀರ ಸುಭಾಷ್ ಚಂದ್ರ ಬೋಸರಂತೆ ದೇಶದ ಮೂಲೆಯಲ್ಲಿರುವ ರೈತರನ್ನು
ಉಳಿಸಿಕೊಂಡು ಸತ್ಯ, ಧರ್ಮ, ನ್ಯಾಯ, ನೀತಿ ಧರ್ಮವೆಂಬ ಮೂರು ನಾಮಗಳನ್ನು, ಮೂರು ನಾಮದ ಈ ಬತಿಯನ್ನು ಹಣೆಗೆ ಹಚ್ಚಿ, ಸತ್ಯವೆಂಬ ಸಿಂಧೂರ ತಿಲಕವನ್ನು ಹರಿನಾಮ ಹಚ್ಚಿ, ಶೌರ್ಯವೆಂಬ ಮಂತ್ರವನ್ನು ಕಿವಿಯಲ್ಲಿ ತುಂಬಿ, ರೈತನಿಗೆ ಅನ್ಯಾಯ ಮಾಡುವ ಯಾವ ಬೋಳಿ ಮಗನೇ ಇರಲಿ ಕೈಯಲ್ಲಿ ಹಿಡಿದಿರುವ ಕೊಡ್ಲೆಯಿಂದ ಒಬ್ಬೊಬ್ಬರ ರುಂಡವನ್ನು ಕತ್ತರಿಸಿ ಆ ರುಂಡ ಮುಂಡಗಳನ್ನು ಒಂದೇ ಜಾಗದಲ್ಲಿ ಕೂಡಿ ಹಾಕಿ ನ್ಯಾಯವೆಂಬ ಸೀಮೆಯನ್ನು ಸುರಿವಿ ಸತ್ಯವೆಂಬ ಬೆಂಕಿ ಗಟ್ಟಿಯಿಂದ ಬೆಂಕಿ ಹಚ್ಚಿ ದುಷ್ಟರನ್ನು ಸುಟ್ಟಾಗಲೇ ರೈತನ ಬದುಕು ಹಸನವಾಗುವುದು. ಇಲ್ಲದಿದ್ದರೆ ರೈತನ ಬಾಳು ಕಣ್ಣೀರಿನ ಗೋಳಿನ ಕಥೆಯಾಗುತ್ತಿದೆ. ಗೋಳಿನ ಕಥೆಯಾಗುತ್ತಿದೆ. ಹೌದು ರಾಮೋ, ಮೈಲಾರಿ ನುಡಿಯುವ ಮಾತಿನಲ್ಲಿ ಸತ್ಯವಿದೆ. ಧರ್ಮವೆಂಬ ಅಸ್ತ್ರವನ್ನ ಎನ್ನ ಕರಕಮಲದಲ್ಲಿ ಹಿಡಿದುಕೊಂಡು ಆ ಬಡವ ಬೀಸಿದ ಕೊಡ್ಲಿಯಿಂದ ಒಂದು ದುಷ್ಟ ರಾಜಕಾರಣಿಗಳನ್ನ ಇಂಚು ಇಂಚಾಗಿ ಕತ್ತರಿಸಿದಾಗಲೇ ಆ ದುಷ್ಟರಿಗೆ ಬುದ್ಧಿ ಬರುವುದು. ರಾಮು, ನೀನು ಆ ಸಾಲವನ್ನು ತುಂಬ್ತೀಯಾ? ಮಾಡಿದ ತಪ್ಪಿಗಾಗಿ ಇದ್ದ 3 ಎಕರೆ ತೋಟವನ್ನು ಯಾರಿಗಾದರೂ ಬಡ್ಡಿಯಲ್ಲಿ ಹಾಕಿ ಹಣವನ್ನು ತಂದು ನಿಮ್ಮ ಬ್ಯಾಂಕಿನಲ್ಲಿ ತುಂಬುತ್ತೇನೆ ಸರ್, ತುಂಬುತ್ತೇನೆ. ಬೇಡ ಮೈಲಾರಿ, ನೀನು ನಿನ್ನ ಮನೆ ಮಠಗಳನ್ನು ಮಾರಿಕೊಂಡು ನನ್ನ ಸಾಲವನ್ನು ತುಂಬುವುದು ಬೇಕಾಗಿದೆ. ಆ ದೇವರು ನನಗೆ ಸಾಕಷ್ಟನ್ನು ಕೊಟ್ಟಿದ್ದಾನೆ. ಈಗ ನನ್ನ ಕೈಯಾರೆ ನಾನೇ ಹಣವನ್ನು ಕಟ್ಟಿ ನಿನ್ನ ಸಾಲವನ್ನು ತುಂಬುತ್ತೇನೆ. ಸರ್, ನೀವು ನಿಜವಾಗಲೂ ದೇವ ಮಾನವರು ಸರ್, ದೇವ ಮಾನವರು. ಬರೀದಾದ ಈ ಬಡ ರೈತನ ಬಾಳಿಗೆ ಬೆಳಕಾದ ರವಿ ತೇಜ ಸರ್, ರವಿ ತೇಜ. ನನ್ನ ಉಸಿರು ನಿಲ್ಲುವರೆಗೂ ಈ ನಿಮ್ಮ ಋಣ ನಾ ಎಂದಿಗೂ ಮರೆಯುವುದಿಲ್ಲ ಸರ್, ನಾ ಎಂದಿಗೂ ಮರೆಯುವುದಿಲ್ಲ. ಬಾಯಿ ಸತ್ತ ಮೂಕ ಬಸವಣ್ಣನನ್ನು ಕಟುಕರು ಸುಲಿದುಕೊಂಡು ತಿನ್ನುವ ಬಾಯಿ ಸತ್ತ ರೈತನ ಮಕ್ಕಳನ್ನು ಕತ್ತರಿಸಿಕೊಂಡು ತಿನ್ನುವ ನರಭಕ್ಷಿಕರು ತುಂಬಿಕೊಂಡಿದ್ದಾರೆ ಸರ್, ತುಂಬಿಕೊಂಡಿದ್ದಾರೆ. ನೀವು ಸಾಲ ತೆಗೆದುಕೊಳ್ಳುವ ಪ್ರತಿಯೊಂದು ಬ್ಯಾಂಕಿನಲ್ಲಿ ನಿಮ್ಮಂತ ಸದ್ಗುಣ ಮ್ಯಾನೇಜರ್ ಇದ್ದರೆ ಸಾಲಕ್ಕೆ ಅಂಜಿ ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರನ್ನು ತಡೆಯಬಹುದು, ತಡೆಯಬಹುದು. ಈ ನಿಮ್ಮ ಸಹಾಯವನ್ನು ಎಂದಿಗೂ ಮರೆಯುವುದಿಲ್ಲ ಸರ್. ಮೈಲಾರಿ, ಮನುಷ್ಯರನ್ನು ದೇವರಿಗೆ ಹೋಲಿಸಬಾರದು. ಇದರಲ್ಲಿ ಸಹಾಯದ ಮಾತು ಏನಿದೆ? ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ಹೇಳುವುದಿಲ್ಲವೇ? ನಾನು ಬಡತನದಲ್ಲಿ ಹುಟ್ಟಿ ಹೊಲದಲ್ಲಿ ಕೆಲಸವನ್ನು ಮಾಡಿ ದೊಡ್ಡ ಹುದ್ದೆಗೆ ಬಂದಿರುವಂತ ಅಧಿಕಾರಿಯಾಗಿದ್ದೇನೆ. ನನಗೂ ರೈತರ ಕಷ್ಟ ನಷ್ಟಗಳು ಏನಂತೇಳಿ ಅರಿವು ಆಗುತ್ತದೆ ಮೈಲಾರಿ. ರಾಮು, ಇದರಲ್ಲಿ ಸಹಾಯದ ಮಾತು ಏನೂ ಇಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಕರುಣೆ, ನಿಮ್ಮ ಸ್ನೇಹ ನನ್ನೊಂದಿಗೆ ಶಾಶ್ವತವಾಗಿದ್ದರೆ ಸರ್ ಮೈಲಾರಿ. ನಾನಿನ್ನು ಬರಲಿ? ಹೋಗಿ ಬನ್ನಿ ಸರ್, ಹೋಗಿ ಬನ್ನಿ. ಅಲ್ಲ, ಭೂಮಿಯಲ್ಲಿ ದುಡಿಯುವ ಭೂಮಿ ಪುತ್ರನಾದ ರಾಮು ಅವರಿಗೆ ಈ ಬಡನ ಗೆಳೆಯ ನೆನಪು ಈಗ ಬಂದೇನು? ಶೀಲಾ, ಶೀಲಾ, ನೀರು ತೆಗೆದುಕೊಂಡು ಬರಮ್ಮ. ಸರಿ. ನೀರನ್ನು ತೆಗೆದುಕೊಳ್ಳಿ. ರಾಮು, ಅಂದ ಹಾಗೆ ಈ ಹೆಣ್ಣು ಮಗಳು ಯಾರೆಂದು ನನಗೆ ತಿಳಿಯಲಿಲ್ಲ. ಓಹೋ, ಇವಳು ನನ್ನ ತಮ್ಮನ ಹೆಂಡತಿ. ಅಂದ ಹಾಗೆ ನಿನಗೆ ಯಾವುದಾದ್ರೂ ನೌಕರಿ ಸಿಕ್ಕಿದೆಯೋ? ಹಿಂಗೋ ಅಲಮಾರಿ ಅಡ್ಡಾಡ್ದಂಗೆ ಅಡ್ಡಾಡ್ತಾ ಇದೆಯೋ? ರಾಮು,
ನನಗೆ PSI ನ 4 ತಿಂಗಳಾಯಿತು. ಒಂದು ಇಂಪಾರ್ಟೆಂಟ್ ಕೇಸಿನ ಬಗ್ಗೆ ತನಿಖೆ ನಡೆಸಲು ನನ್ನ ಮೇಲಾಧಿಕಾರಿಗಳು ಇದೇ ಊರಿಗೆ ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅಂದ ಹಾಗೆ ಹೇಗೆ ನಡೆದಿದೆ ನಿನ್ನ ಕೃಷಿ ಉದ್ಯೋಗ? ಸಾಗಾಯ್ತು ಕಿರಣ್, ರೈತರ ಗೋಳು ಆ ದೇವರೇ ಬಲ್ಲ. ಮೊನ್ನೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಇದ್ದ ಬಿದ್ದ ಬೆಳೆಗಳು ಎಲ್ಲ ಮಣ್ಣು ಪಾಲಾಗಿ ಹೋದವು. ದನಕರಗಳು ಕಡಿದುಕೊಂಡು ತುತ್ತು ಅನ್ನಕ್ಕೆ ಬೇರೆಯವರಿಗೆ ಕೈ ಚಾಚುವ ಪ್ರಸಂಗ ಬಂದು ನಿಂತಿದೆ ಕಿರಣ್. ಬೇರೆಯವರಿಗೆ ಕೈ ಚಾಚುವ ಪ್ರಸಂಗ ಬಂದು ನಿಂತಿದೆ. ಕವಿಗಳೇ, ಮಳೆರಾಯನ ಆರ್ಭಟಕ್ಕೆ ದನ ಭೂಮಿ ಕಳೆದುಕೊಂಡವರಿಗೆ ಸರ್ಕಾರ ಮತ್ತು ದಾನಿಗಳಿಂದ ಸಾಕಷ್ಟು ಹಣ ಸಹಾಯ ಮಾಡಿದ್ದಾರಲ್ಲ ರಾಮು? ಸರಕಾರ ದಾನಿಗಳು ನಿರಾಶ್ರಿತರಿಗೆ ಸಹಾಯ ಮಾಡಿದ್ದು ನಿಜ. ಆದರೆ ಸರಕಾರದಿಂದ ಬಂದ ಅಕ್ಕಿ, ಗೋಧಿ, ಇನ್ನಿತರೆ ಸಾಮಗ್ರಿಗಳು ಭ್ರಷ್ಟ ರಾಜಕಾರಣಿಗಳ ಕೈಯಲ್ಲಿ ಬಂದಾಗ 100ಕ್ಕೆ 50% ನಿರಾಶ್ರಿತರಿಗೆ ಹಂಚಿ ಮಿಕ್ಕಿದ್ದೆಲ್ಲವನ್ನು ಹಂಚಿಕೊಂಡು ತಮ್ಮ ಬಚ್ಚು ಬೆಳೆಸಿಕೊಳ್ಳುತ್ತಿದ್ದಾರೆ ಸರ್. ತಮ್ಮ ಬಚ್ಚು ಬೆಳೆಸಿಕೊಳ್ಳುತ್ತಿದ್ದಾರೆ. ಮೈಲಾರಿ, ನಿರಾಶ್ರಿತರಿಗೆ ಮತ್ತು ಬಡವರಿಗೆ ಸರ್ಕಾರ ಮತ್ತು ದಾನಿಗಳಿಂದ ಬಂದಂತ ಹಣ ಮತ್ತು ರೇಷನ್ ಅನ್ನು ಸರಿಯಾಗಿ ತಲುಪಿಸಿದ ಯಾವ ವ್ಯಕ್ತಿನೇ ಆಗಿರಲಿ ಅಂತವರನ್ನು ಗುರುತಿಸಿ ಸರ್ಕಾರಕ್ಕೆ ತಿಳಿಸಬೇಕಾದದ್ದು ನಿಮ್ಮಂತ ಪ್ರಜಾಜನತೆಯ ಕರ್ತವ್ಯ ಮೈಲಾರಿ. ಇವತ್ತಿನ ಸರ್ಕಾರದಲ್ಲಿ ನಿಯತ್ತು ನಡೆಯುವುದು ಮೋಸ, ವಂಚನೆ, ಭ್ರಷ್ಟತನ. ಒಬ್ಬ ರೈತನ ಮಗ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ರ್ಯಾಂಕಿನಲ್ಲಿ ಪಾಸ್ ಆದರೂ ಸರ್ಕಾರಿ ನೌಕರಿ ಮಾಡಲು ಲಂಚ ಕೇಳುತ್ತಾರೆ ಸರ್, ಲಂಚ ಕೇಳುತ್ತಾರೆ. ಒಬ್ಬ ರೈತನ ಮಗ ತನ್ನ ಹೊಲದ ಉತ್ತಾರ ತೆಗೆದುಕೊಳ್ಳಬೇಕಾದರೆ ತಲಾಟಿಯವರಿಗೆ ಲಂಚ ಕೊಡಬೇಕು. ಕೃಷಿ ಪತ್ರನ ಬ್ಯಾಂಕಿನಲ್ಲಿ ಸಬ್ಸಿಡಿ ಬೀಜ ಗೊಬ್ಬರ ತೆಗೆದುಕೊಳ್ಳಬೇಕಾದರೆ ನೀವು ಲಂಚ ಕೊಡಬೇಕು. ಬಡ ರೈತನ ಹೆರಿಗೆ ನೋವು ಬಂದು ಸರಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಒಳಗೆ ಹೋಗಬೇಕಾದರೆ ಅಲ್ಲಿಯೂ ಲಂಚ ಕೊಡಬೇಕಾ ಸರ್, ಅಲ್ಲಿಯೂ ಲಂಚ ಕೊಡಬೇಕು. ರೈತನಿಗೆ ಮೋಸ ಮಾಡುವ ಸರ್ಕಾರ ಅಧಿಕಾರಿಗಳು, ರಾಜಕಾರಣಿಗಳು ಲಂಚ ಕೇಳುತ್ತಾರೆಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲು ಹೋದರೆ ಅಲ್ಲಿಯೂ ಲಂಚ ಕೇಳುತ್ತಾರೆ ಸರ್, ಅಲ್ಲಿಯೂ ಲಂಚ ಕೇಳುತ್ತಾರೆ. ಲಂಚ ಲಂಚ ಎಂದು ರೈತರನ್ನು ಹರಿದು ತಿನ್ನುವ ಸುಳೆ ಮಕ್ಕಳನ್ನು ಇಂಚು ಇಂಚಾಗಿ ಕತ್ತರಿಸಬೇಕು. ಅಂದಾಗಲೇ ರೈತನ ಬದುಕು ಹಸನವಾಗುವುದು. ಇಲ್ಲದಿದ್ದರೆ ಈ ದೇಶದಲ್ಲಿ ಹಣ್ಣು ತಿನ್ನುವವರು ಹಣ್ಣು ತಿನ್ನುತ್ತಾರೆ, ಮಣ್ಣು ತಿನ್ನುವವರು ಮಣ್ಣು ತಿನ್ನುತ್ತಾರೆ ಸರ್, ಮಣ್ಣು ತಿನ್ನುತ್ತಾರೆ. ನೋಡು ಕಿರಣ್, ಸತ್ಯ, ನ್ಯಾಯ, ನೀತಿ ಎಂಬ ತ್ರಿದಳದ ಚಕ್ರವನ್ನು ನಿನ್ನ ಎದೆಯ ಮೇಲೆ ಹಚ್ಚಿ ಹಾಕಿಸಿಕೊಂಡು ರೈತರಿಗೆ ಮೋಸ ಮಾಡಿ ಮಾಲನ್ನು ಖರೀದಿಸಿಕೊಂಡು ಸರ್ಕಾರದಿಂದ ಪಾಸ್ಪೋರ್ಟ್ ತೆಗೆದುಕೊಂಡು ಹೊರದೇಶಕ್ಕೆ ಕೋಟಿಗಟ್ಟಲೆ ಮಾರುವ ದಲಾಳಿ ಅಂಗಡಿಯರನ್ನು ಸೆರೆ ಹಿಡಿದು ರೈತರಿಗೆ ನ್ಯಾಯ ದೊರಕಿಸಿಕೊಡುವ ವೀರ ನೀನಾಗಬೇಕು. ಅಷ್ಟೇ ಅಲ್ಲ, ಎಂತ ತಾಯಿಗೆ ಮೋಸ ಮಾಡುವ ಭ್ರಷ್ಟ ರಾಜಕಾರಣಿಗಳಿಗೆ, ಲಂಚ ತಿನ್ನುವ ಸರ್ಕಾರಿ ಅಧಿಕಾರಿಗಳಿಗೆ ಯುಗ ಪುರುಷನಾಗಿ ರೈತರ ಹಸಿರು ಕ್ರಾಂತಿ ದೀಪ ನೀನಾಗಬೇಕು. ಕಿರಣ್, ಆಶಾ ಕಿರಣ ನೀನಾಗಬೇಕು. ರಾಮು, ರೈತರಿಗೆ ಬಡವರಿಗೆ ಅನ್ಯಾಯ ಮಾಡುವ ರಾಜಕಾರಣಿನೇ ಆಗಿರಲಿ ಅಥವಾ ಸರ್ಕಾರದ ಅಧಿಕಾರಿನೇ ಆಗಿರಲಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿನವರೇ ಆಗಿರಲಿ, ಅಂತವರಿಗೆ ಅಂಜದೆ ಅಳಕದೆ ಟಂಕ ಕಟ್ಟಿ ಅವರನ್ನು ಕಾನೂನಿನಿಂದ ಶಿಕ್ಷೆ ಕೊಡಿಸಿ ರೈತರು ಬಡವರು ನೆಮ್ಮದಿಯಿಂದ ಊಟ ಮಾಡುವಂತೆ ಮಾಡುವುದೇ ನನ್ನ ಗುರಿ. ಕಿರಣ್, ಈ ನಿನ್ನ ಗುರಿ ರೈತರ ಕಣ್ಣೀರು ಒರೆಸುವ ಮಂತ್ರವಾಗಬೇಕು. ನೋಡು ಕಿರಣ್, ಇವತ್ತು ನೀನು ಈ ಬಡವನ ಮನೆಯಲ್ಲಿ ಊಟ ಮಾಡಿಕೊಂಡೇ ಹೋಗಬೇಕಾ? ಗೆಳೆಯನ ಆಜ್ಞೆಯನ್ನು ಸ್ಥಿರವಾಗಿ ಪಾಲಿಸುತ್ತೇನೆ. ಸರ್, ಈ ಬಡವನ ಮನೆ ಊಟ ನಿಮಗೆ ಸರಿ ಬರುತ್ತೋ ಇಲ್ಲವೋ? ಮೈಲಾರಿ, ಶ್ರೀಮಂತರ ಮನೆಯ ನೋಟ ಚಂದ, ಬಡವರ ಮನೆಯ ಊಟ ಚಂದ ಎಂಬ ನಾನುಡಿನೇ ಇಲ್ಲವೇ? ಯಾವತ್ತಿದ್ದರೂ ಬಡವರ ಮನೆಯ ಊಟವು ಪಂಚಾಮೃತವಿದ್ದಂತೆ. ನಡೆ ಮೈಲಾರಿ.